ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಕ್ತರ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧರಾದ ಮಂತ್ರಾಲಯದ ಮಹಾಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಗುರುರಾಯರ ಮಹಿಮೆಯನ್ನು ಕೊಂಡಾಡುವ ಅನೇಕ ಸ್ತೋತ್ರಗಳಲ್ಲಿ ಅಕ್ಷರಮಾಲಾ ಸ್ತೋತ್ರ ಅತ್ಯಂತ ವಿಶಿಷ್ಟವಾದುದು. ಅಕ್ಷರದಲ್ಲೂ ಮಂತ್ರಶಕ್ತಿಯನ್ನು ತುಂಬಿರುವ ಈ ಸ್ತೋತ್ರದ ಪ್ರತಿ ಶ್ಲೋಕವೂ ನಮ್ಮ ಬದುಕಿನ ಸಂಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಇಂದು ನಾವು ಈ ಸ್ತೋತ್ರದ ಊ ಮತ್ತು ಊ ಅಕ್ಷರಗಳಿಂದ ಆರಂಭವಾಗುವ ಶ್ಲೋಕಗಳ ಮರ್ಮವನ್ನ ಅರಿಯೋಣ. ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾಶು ಸೌಖ್ಯಂ ಜನಾನಾಂ ಕರೋಷೀಶಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಸರಳಾರ್ಥ: ಹೇ ಗುರು ಸಾರ್ವಭೌಮರೇ, ನೀವು ಅತ್ಯಂತ ಭಯಂಕರವಾದ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳನ್ನು ಕ್ಷಣಾರ್ಧದಲ್ಲಿ ಓಡಿಸಿ ಜನರಿಗೆ ಪರಮ ಸುಖವನ್ನು ನೀಡುತ್ತೀರಿ. ಹೇ ಆರ್ಯ ಶ್ರೀ ರಾಘವೇಂದ್ರರೇ, ನನ್ನನ್ನು ರಕ್ಷಿಸಿ. ವಿಸ್ತೃತ ವಿವರಣೆ ಪ್ರವಚನ ಶೈಲಿಯಲ್ಲಿ. ಬಂಧುಗಳೇ, ಇಲ್ಲಿ ಉಗ್ರಂ ಎಂದರೆ ಕೇವಲ ಹೊರಗಿನ ದೆವ್ವಭೂತಗಳಲ್ಲ. ನಮ್ಮ ಮನಸ್ಸಿನೊಳಗಿರುವ ಭಯ, ಆತಂಕ, ಕೆಟ್ಟ ಆಲೋಚನೆಗಳು ಕೂಡ ಒಂದು ರೀತಿಯ ಪಿಶಾಚಗಳೇ. ಜೀವನದಲ್ಲಿ ಸೋಲುಂಡಾಗ ಅಥವಾ ಅನಿಷ್ಟ ಶಕ್ತಿಗಳ ಕಾಟವಿದ್ದಾಗ ಮನುಷ್ಯ ಧೃತಿಗೆಡುತ್ತಾನೆ. ಅಂತಹ ಸಮಯದಲ್ಲಿ ಗುರುರಾಯರ ಈ ಶ್ಲೋಕವನ್ನು ಸ್ಮರಿಸಿದರೆ ಸಾಕು, ಅವರು ರಕ್ಷಾಕವಚದಂತೆ ನಿಂತು ನಮ್ಮನ್ನು ಕಾಪಾಡುತ್ತಾರೆ. ಮಂತ್ರಾಲಯದ ಮೃತ್ತಿಕೆಯ ಮಹಿಮೆಯೂ ಇದೇ ಆಗಿದೆ. ಊರ್ಜದ್ ಕೃಪಾಪೂರ ಪಾಧೋನಿಧೇ ಮಂಕ್ಷು ತುಷ್ಟೋನುಗೃಹ್ಣಾಸಿ ಭಕ್ತ್ವಾನ್ ವಿಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಸರಳಾರ್ಥ: ಹೇ ಸರ್ವವ್ಯಾಪಿ ಪ್ರಭುವೇ, ನೀವು ಮಿತಿಯಿಲ್ಲದ ಕರುಣೆಯ ಸಾಗರ. ನಿಮ್ಮ ಭಕ್ತರ ಮೇಲೆ ಅತಿ ವೇಗವಾಗಿ ಪ್ರಸನ್ನರಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾನ್ ದಯಾಳು ನೀವು. ವಿಸ್ತೃತ ವಿವರಣೆ. ಇಲ್ಲಿ ಊರ್ಜತ್ ಎಂದರೆ ಪ್ರಬಲವಾದ ಅಥವಾ ಉಕ್ಕಿ ಹರಿಯುವ ಅಂತ ಅರ್ಥ. ಗುರುರಾಯರ ಕರುಣೆ ಅಣೆಕಟ್ಟು ಒಡೆದ ನೀರಿನಂತೆ ಹರಿಯುತ್ತದೆ. ನಾವು ಅವರಿಗೆ ಸಲ್ಲಿಸುವ ಭಕ್ತಿ ಅಲ್ಪವಾಗಿದ್ದರೂ ಅವರು ನಮಗೆ ನೀಡುವ ಅನುಗ್ರಹ ಮಾತ್ರ ಅಪಾರ. ಪಾಧೋನಿಧಿ ಎಂದರೆ ಸಮುದ್ರ. ಸಮುದ್ರಕ್ಕೆ ಕೊನೆಯಿಲ್ಲದಂತೆ ಗುರುಗಳ ದಯೆಗೂ ಕೊನೆಯಿಲ್ಲ. ಶ್ರದ್ಧೆಯಿಂದ ಶರಣಾದ ಭಕ್ತನನ್ನು ಅವರು ಎಂದಿಗೂ ಕೈಬಿಡುವುದಿಲ್ಲ ಎಂಬುದೇ ಈ ಶ್ಲೋಕದ ಭರವಸೆ. ಜೀವನದ ದಾರಿಯಲ್ಲಿ ಕತ್ತಲೆ ಆವರಿಸಿದಾಗ, ದಾರಿ ಕಾಣದಾದಾಗ ಈ ಅಕ್ಷರಮಾಲಾ ಸ್ತೋತ್ರದ ಪಠಣವು ದೀಪದಂತೆ ದಾರಿ ತೋರಿಸುತ್ತದೆ. ಈ 2 ಶ್ಲೋಕಗಳನ್ನು ನಿತ್ಯಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ರಾಯರ ಮೃತ್ತಿಕೆಯ ಪವಾಡ ಅಂದರೆ ಮಣ್ಣಿನ ಪವಾಡವನ್ನು ಇಲ್ಲಿ ಉಲ್ಲೇಖಿಸಿ. ಹೇಗೆ ಒಬ್ಬ ಸಾಮಾನ್ಯ ಭಕ್ತ ರಾಯರ ನಾಮಸ್ಮರಣೆಯಿಂದ ತನ್ನ ಮನಸ್ಸಿನ ಭಯವನ್ನು ಗೆದ್ದನು ಅಥವಾ ಪಿಶಾಚಿ ಬಾಧೆಯಿಂದ ಮುಕ್ತಿ ಹೊಂದಿದನು ಎಂಬ ಕಥೆಯನ್ನು ವಿವರಿಸಿ. ರಾಯರ ನಾಮವೇ ಒಂದು ಮಂತ್ರ ಎಂಬುದನ್ನು ಒತ್ತಿ ಹೇಳಿ. ಊರ್ಜತ್ ಕೃಪಾಪೂರ ಪಾಧೋನಿಧೇ ಮಂಕ್ಷು ತುಷ್ಟೋನುಗೃಹ್ಣಾಸಿ ಭಕ್ತ್ವಾನ್ ವಿಭೋ. ಊರ್ಜತ್ ಕೃಪಾಪೂರ ಅಂದರೆ ಬಲವಾದ, ಸದಾ ಜಾಗೃತವಾಗಿರುವ ಕರುಣೆ. ರಾಯರ ದಯೆ ಎಂದಿಗೂ ಬತ್ತುವುದಿಲ್ಲ. ಪಾಧೋನಿಧಿ: ರಾಯರನ್ನು ಕರುಣೆಯ ಸಮುದ್ರಕ್ಕೆ ಹೋಲಿಕೆ ಮಾಡಲಾಗಿದೆ. ಸಮುದ್ರಕ್ಕೆ ಹೋದರೆ ನಮಗೆ ಬೇಕಾದಷ್ಟು ನೀರು ಸಿಗುತ್ತದೆ, ಹಾಗೆಯೇ ರಾಯರ ಬಳಿ ಹೋದರೆ ನಮಗೆ ಬೇಕಾದಷ್ಟು ಅನುಗ್ರಹ ಸಿಗುತ್ತದೆ. ಮಂಕ್ಷುತುಷ್ಟೋ ಅಂದರೆ ಬಹಳ ಬೇಗನೆ ಪ್ರಸನ್ನರಾಗುವವರು. ರಾಯರು ಅಲ್ಪತೃಪ್ತರು. ಒಂದು ತುಳಸಿ ದಳ, ಒಂದು ಭಕ್ತಿಯ ಕಣ್ಣೀರು ಹಾಕಿದರೆ ಸಾಕು, ಅವರು ಒಲಿಯುತ್ತಾರೆ. ಇಂದಿನ ಒತ್ತಡದ ಜೀವನದಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಧೈರ್ಯ. ರಾಯರು ಭಕ್ತರ ಮೇಲೆ ತೋರುವ ವಾತ್ಸಲ್ಯ ಎಂತಹದ್ದು? ವೆಂಕಣ್ಣನಿಗೆ ಅಕ್ಷರಜ್ಞಾನವಿಲ್ಲದಿದ್ದರೂ ರಾಯರು ಕರುಣೆ ತೋರಿ ಅವನನ್ನು ಮಂತ್ರಿಯಾಗಿ ಮಾಡಿಲ್ಲವೇ? ಈ ದೃಷ್ಟಾಂತವನ್ನು ಇಲ್ಲಿ ನೀಡಿ. ನಮ್ಮ ಯೋಗ್ಯತೆ ಏನೇ ಇರಲಿ, ಭಕ್ತಿ ಇದ್ದರೆ ರಾಯರು ನಮ್ಮನ್ನು ಎತ್ತಿ ಹಿಡಿಯುತ್ತಾರೆ ಎಂಬ ಸಂದೇಶ ನೀಡಿ. ಊ ಅಂದರೆ ನಮ್ಮ ಒಳಗಿನ ಕತ್ತಲೆಯನ್ನು ಓಡಿಸುವುದು. ಊ ಅಂದರೆ ರಾಯರ ಅಪಾರ ಕರುಣೆಯನ್ನು ತುಂಬಿಕೊಳ್ಳುವುದು. ಈ ಅಕ್ಷರಮಾಲಾ ಸ್ತೋತ್ರ ಕೇವಲ ಅಕ್ಷರಗಳಲ್ಲ, ಇವು ನಮ್ಮ ಬದುಕನ್ನು ಬದಲಾಯಿಸುವ ಮೆಟ್ಟಿಲುಗಳು. ಮುಕ್ತಾಯ. ಕಾಯೇನ ವಾಚಾ ಮನಸೇಂದ್ರಿಯೇ ಇರುವ ಶ್ಲೋಕದೊಂದಿಗೆ ಕಾರ್ಯಕ್ರಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶ್ರೀ ಗುರು ರಾಘವೇಂದ್ರ ನಮಃ. ನಮಸ್ಕಾರ.